ನಮಸ್ಕಾರ ಎಲ್ರಿಗೂ ಅಮ್ಮನ ಅಡಿಗೆ ಮನೆ ಚಾನಲ್ನ ಇವತ್ತಿನ ವಿಶೇಷ ರೆಸಿಪಿ ಏನಪ್ಪಾ ಅಂದರೆ ಜಿಲೇಬಿ. ಬೇಕರಿ ಒಳಗೆ ಸಿಗುವಂಥ ಈ ಜಿಲೇಬಿನ ಮನೆಯೊಳಗೆ 10 ನಿಮಿಷದಾಗ ಹೆಂಗೆ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ರೀ. ದೊಡ್ಡವ್ರ ಆತ್ರಿ ಸಣ್ಣವ್ರ ಆತ್ರಿ ಇಷ್ಟಪಟ್ಟು ತಿನ್ನುವಂಥ ಜಿಲೇಬಿನ ಹೆಂಗೆ ಮಾಡೋದು ಅಂತ ಈ ವಿಡಿಯೋದಾಗ ನಾನು ನಿಮಗೆ ತೋರಿಸ್ತೀನಿ ರೀ. ಜಿಲೇಬಿ ಮಾಡೋಕೆ ಮೊದಲು ಏನು ಮಾಡಬೇಕಪ್ಪ ನಾವು ಅಂದ್ರೆ ಸಕ್ಕರೆ ಪಾಕ ಮಾಡ್ಕೋಬೇಕಾಕತ್ರಿ. ಅದಕ್ಕೆ ನಾ ಈಗ ಸ್ಟವ್ ಮ್ಯಾಗ ಕಡೆ ಇಟ್ಕೊಂಡನಿ. ಅದ್ರಾಗ 2 ಕಪ್ ಆಗುವಟ್ಟು ಸಕ್ಕರೆ ಹಾಕ್ಕೋತೀನಿ ರೀ. 2 ಕಪ್ ಸಕ್ಕರೆ ಒಳಗೆ 1.5 ಕಪ್ ಆಗುವಟ್ಟ ನೀರು ಹಾಕೋತೀನಿ ರೀ. ನೀರು ಹಾಕ್ಕೊಂಡಾದ್ಮೇಲೆ ರೀ ಚಲೋ ತಂಗಿ ಅದನ್ನು ಸಕ್ಕರೆ ತಿರುಕೋತ ಸಕ್ಕರೆ ಪಾಕ ಮಾಡ್ಕೋಬೇಕಾಕತ್ರಿ. ಹೈ ಫ್ಲೇಮ್ನಾಗ ಇಟ್ಕೋಬೇಕ್ರಿ ಗ್ಯಾಸ್ನ. ಲಘುನ ಕರಗ್ತದ್ರಿ ಅದು ಸಕ್ಕರೆ ಪಾಕದಾಗ 1 ಏಲಕ್ಕಿನ ಜೇಜಿ ಪುಡಿ ಮಾಡಿ ಹಾಕೊಳತ್ತೇನ್ರಿ ನಾ. ಮತ್ತು ಅದ್ರ ಜೊತೆನ ಫುಡ್ ಕಲರ್ನು ಹಾಕ್ಕೋತೀನಿ ರೀ. ನಾ ಯೆಲ್ಲೋ ಕಲರ್ ಹಾಕ್ಕೊಂಡೇನಿ ರೀ. ನಿಮಗೆ ಆರೆಂಜ್ ಕಲರ್ ಬೇಕಂದ್ರೆ ಹಾಕೋಬೋದ್ರಿ ನೀವು. ನಿಮಗೆ ಯಾವ ಕಲರ್ ಇಷ್ಟನೋ ಅದನ್ನು ಹಾಕೋರಿ ನೀವು. ಜಿಲೇಬಿಗೆ ಯಾವ ಹದಕ್ಕೆ ಸಕ್ಕರೆ ಪಾಕ ಮಾಡ್ಕೋಬೇಕಪ್ಪ ಅಂದ್ರೆ ನೀವು ಗುಲಾಬ್ ಜಾಮೂನಕ್ಕೆ ಮಾಡ್ಕೊಂಡಿರ್ತಾರಲ್ಲ ಅದ ಹದಕ್ಕನ ಜಿಲೇಬಿಗೂ ಸಕ್ಕರೆ ಪಾಕ ಮಾಡ್ಕೋಬೇಕ್ರಿ. ಸಕ್ಕರೆ ಎಲ್ಲ ಕರಿಗಿ ಈಗ ಕುದಿಯಕ್ಕೆ ಚಾಲು ಆಗೈತೆ ನೋಡ್ರಿ. ಸಕ್ಕರೆ ಪಾಕ ರೆಡಿ ಆಗಕ್ಕೆ ಬಂದತ್ರಿ. ಇದನ್ನು ಭಾಳ ಗಟ್ಟಿ ಮಾಡ್ಕೊಳಂಗಿಲ್ಲ ರೀ. ಒಂದೇಳೆ ಪಾಕ ಎಲ್ಲ ಬರುತ್ತಾನ ಮಾಡಂಗಿಲ್ಲ ರೀ. ಇದನ್ನು ಭಾಳ ಗಟ್ಟಿ ಆತಂದ್ರೆ ಜಿಲೇಬಿ ಒಳಗೆ ಹೀರ್ಕೊಳಂಗಿಲ್ಲ ರೀ ಅದ. ನಾನು ನಿಮ್ಗೆ ಬಟ್ಟಿಗೆ ಹಚ್ಕೊಂಡು ತೋರಿಸ್ತೀನಿ ನೋಡ್ರಿ. ಇಷ್ಟು ಬಂದರೆ ಸಾಕ್ರಿ ಇದು ಪಾಕ ರೆಡಿ ಆಗಿರ್ತೈತೆ ರೀ. ನೋಡ್ರಿ ನಾ ಇವಾಗ ಬಟ್ಟಿಗೆ ಹಚ್ಕೊಂಡು ತೋರಿಸ್ತೀನಿ ನೋಡ್ರಿ. ಇಷ್ಟ ಆಗ್ಬೇಕ್ರಿ ಅದು. ಇಷ್ಟ ಆದ್ರೆ ಸಾಕ್ರಿ ಇದು ರೆಡಿ ಆಗಿರ್ತೈತಿ. ಸಕ್ಕರೆ ಪಾಕ ಆದಮೇಲೆ ಒಂದು ಬೌಲ್ ತೊಗೊಂಡೇನಿ. ಆ ಬೌಲಿಗೆ 1 ಕಪ್ ಮೈದಾ ಹಿಟ್ಟು ಹಾಕ್ಕೋತೀನಿ ರೀ. ಆ ಮೈದಾ ಹಿಟ್ಟೊಳಗೆ 2 ಟೀ ಸ್ಪೂನ್ ತುಪ್ಪ ಹಾಕ್ಕೋತೀನಿ ರೀ. ತುಪ್ಪ ಹಾಕ್ಕೊಂಡಾದ್ಮೇಲೆ 1 ಪ್ಯಾಕೆಟ್ ಪೂರ್ತಿ ಈನೋ ಹಾಕ್ಕೋಬೇಕಾಕತ್ರಿ. ನಾ ಈಗ ಈನೋ ಹಾಕ್ಕೋತೀನಿ ರೀ. ಈನೋ ಹಾಕ್ಕೊಂಡಾದ್ಮೇಲೆ ಅದನ್ನು ಕೈಲೇನ ಕಲಸ್ಕೋಬೇಕಾಕತ್ರಿ. ಹಿಟ್ಟಿಗೆ ಚಲೋ ತಂಗಿ ತುಪ್ಪ ಮತ್ತು ಈನೋ 2 ಮಿಕ್ಸ್ ಆಗ್ಬೇಕ್ರಿ ಹಿಟ್ಟೊಳಗೆ. ಅದಕ್ಕೆ ನಾವು ಕೈಲೇನ ಚಲೋ ತಂಗಿ ಇದನ್ನು ಕಲಸ್ಕೋಬೇಕಾಕತ್ರಿ. ಈಗ ಈ ಹಿಟ್ಟಿನಾಗ ಸ್ವಲ್ಪ ನೀರು ಹಾಕ್ಕೋತಾನ ನಾವು ಮಿಕ್ಸ್ ಮಾಡ್ಕೋಬೇಕಾಕತ್ರಿ. ಯಾವ ರೀತಿ ಕಲಸ್ಕೋಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ರೀ. ಯಾವ ಹದಕ್ಕೆ ಕಲಸ್ಕೋಬೇಕಂತ ಸ್ವಲ್ಪ ಹಾಕ್ಕೋತ ಹೋಗ್ಬೇಕ್ರಿ. ಒಮ್ಮೆ ಭಾಳ ನೀರು ಹಾಕೋಂಗಿಲ್ಲ ರೀ ಅದಕ್ಕೆ. ಗಂಟು ಇರ್ಲಾರ್ದಂಗೆ ಈ ಹಿಟ್ಟನ್ನ ಕಲಸ್ಕೋಬೇಕಾಕತ್ರಿ ನಾವು. ಗಂಟು ಆತಂದ್ರೆ ನಮ್ಗೆ ಜಿಲೇಬಿ ಸರಿ ಬರಂಗಿಲ್ಲ ರೀ. ಅದಕ್ಕೆ ಗಂಟು ಇರ್ಲಾರ್ದಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕಾಕತ್ರಿ. ಈ ಹದಕ್ಕೆ ನಾವು ಹಿಟ್ಟನ್ನ ಕಲಸ್ಕೋಬೇಕಾಕತ್ರಿ. ಈಗ ನೋಡ್ರಿ ನಾನು ಮನೆಯಾಗಿರುವಂಥದ್ದು ಒಂದು ಹಾಲಿನ ಪ್ಯಾಕೆಟ್ ತೊಗೊಂಡ್ರಿ. ಇದು ಹಾಲಿನ ಪ್ಯಾಕೆಟ್ಲೇನೆ ಯಾವ ರೀತಿ ಜಿಲೇಬಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ರೀ. ನಿಮ್ಮ ಕಡೆ ಹಾಲಿನ ಪ್ಯಾಕೆಟ್ ಇರಲಿಲ್ಲ ಅಂದ್ರೆ ಉಪ್ಪಿನ ಪ್ಯಾಕೆಟ್ಲೇನು ನೀವು ಮಾಡ್ಕೋಬೋದು ರೀ. ಈಗ ನೋಡ್ರಿ ಒಂದು ಮುಲಿಗೆನ ಇಷ್ಟು ದೊಡ್ಡ ಕಟ್ ಮಾಡ್ಕೊಂಡ್ರಿ. ದೊಡ್ಡ ಕಟ್ ಮಾಡ್ಕೊಂಡ್ರು ಸೈಡಿಗೆ ರೀ ಹಿಟ್ಟು ಹಾಕೋಬೇಕಾಕತ್ರಿ. ಈಗ ಈ ಮೂಲಿಗೆ ಒಂದು ಸಣ್ಣ ಕಟ್ ಮಾಡ್ಬೇಕಾಕತ್ರಿ ಜಿಲೇಬಿ ಹಾಕೊಳಕ್ಕೆ. ಕಟ್ ಮಾಡಿದ ಹಾಲಿನ ಪ್ಯಾಕೆಟನ್ನು ನಾ ಒಂದು ಗ್ಲಾಸ್ ಒಳಗೆ ಹಾಕಿ ಇಟ್ಕೊಂಡೇನಿ ರೀ. ಹಿಟ್ಟು ಹಾಕೊಳಕ್ಕೆ ಈಜಿ ಆಗ್ಲತ್ ಹೇಳಿ. ಈಗ ನೋಡ್ರಿ ಚಮಚೆಲೆ ನಾ ಸ್ವಲ್ಪ ಹಾಕೋತೀನಿ ರೀ ಅದ್ರಾಗ. ಪ್ಯಾಕೆಟ್ ಒಳಗೆ ಹಿಟ್ಟೆಲ್ಲ ಹಾಕೊಂಡೇನ್ರಿ. ನೋಡ್ರಿ ಈಗ ಇದಕ್ಕೆ ಈ ರೀತಿ ಕಾಣಿಸ್ತತ್ರಿ ಅದ. ಇದಕ್ಕೆ ಈ ಮೂಲಿಗೆ ಒಂದು ಸಣ್ಣ ಕಟ್ ಮಾಡ್ಕೋಬೇಕಾಕತ್ರಿ. ಸಣ್ಣ ಮಾಡ್ಕೋಬೇಕ್ರಿ, ಭಾಳ ದೊಡ್ಡ ಮಾಡಂಗಿಲ್ಲ ರೀ. ಜಿಲೇಬಿ ಕರಿಯಾಕ ನಾ ಮೊದಲ ಎಣ್ಣೆ ಕಾಯಕ್ಕೆ ಇಟ್ಟಿನ್ರಿ. ಎಣ್ಣೆ ಕಾದತ್ರಿ. ಈಗ ಅದ್ರೊಳಗೆ ಒಂದೊಂದು ಜಿಲೇಬಿನ ಹಾಕೋಬೇಕಾಕತ್ರಿ. ಈ ರೀತಿ ಹಾಕೋಬೇಕು ನೋಡ್ರಿ. ಒಂದೊಂದು ಜಿಲೇಬಿನ ಹಾಕೋಬೇಕಾಕತ್ರಿ. ಎಣ್ಣೆ ಒಳಗೆ ಜಿಲೇಬಿನ ಹಾಕೊಂಡು ಕೂಡಲೇ ಚಮಚಲಿ ತಿರುವಾಕೆ ಹೋಗ್ಬೇಡ್ರಿ. ಲಘು ತಿರುವ್ರಿ ಅಂದ್ರೆ ಅವ ಮುರಿತಾವ್ರಿ. ಅದಕ್ಕೆ 1 ನಿಮಿಷ ಬಿಟ್ಟು ಜಿಲೇಬಿನ ತಿರುಬೇಕಾಕತ್ರಿ. 1 ನಿಮಿಷ ಆದಮೇಲೆ ಜಿಲೇಬಿ ಒಂದು ಸೈಡ ಕರ್ದಿರ್ತಾವ್ರಿ. ಈಗ ಇನ್ನೊಂದು ಸೈಡ ಹೊಳಿಸಿ ನಾವು ಹಾಕಬೇಕಾಕತ್ರಿ. ಜಿಲೇಬಿ ಕ್ರಿಸ್ಪಿ ಆಗೋತನ ಕರಿಬೇಕಾಕತ್ರಿ. ನೋಡ್ರಿ ಈಗ ಜಿಲೇಬಿ ಕರ್ದಾರಿವ ಈ ಕಲರ್ ಬಂದ್ರೆ ಸಾಕ್ರಿ. ಜಿಲೇಬಿ ಕರ್ದಿರ್ತಾವ್ರಿ. ಈಗ ಇವನ್ನ ತೆಗೆದು ಸಕ್ಕರೆ ಪಾಕೊಳಗೆ ಹಾಕೋತೀನಿ ರೀ. ಜಿಲೇಬಿ ಬಿಸಿ ಇರುವಾಗನ ಹಾಕೋಬೇಕಾಕತ್ರಿ ನಾವು. ಸಕ್ಕರೆ ಪಾಕ ಚಲೋ ತಂಗಿ ಜಿಲೇಬಿ ಒಳಗೆ ಹೀರ್ಕೋತತ್ರಿ. ನೋಡ್ರಿ ಈಗ ಸಕ್ಕರೆ ಪಾಕದಾಗ ಹಾಕ್ತೇನೆ ರೀ. ಹಾಕಿದ ಕೂಡ್ಲಿನ ಸಕ್ಕರೆ ಪಾಕ ಎಲ್ಲ ಹೀರ್ಕೋತತ್ರಿ ಜಿಲೇಬಿ. 1 ನಿಮಿಷ ಜಿಲೇಬಿನ ನಾವು ಸಕ್ಕರೆ ಪಾಕದೊಳಗೆ ಬಿಡಬೇಕಾಕತ್ರಿ. ಅದ ಸಕ್ಕರೆ ಪಾಕ ಎಲ್ಲ ಹೀರ್ಕೋಬೇಕ್ರಿ. ಅದಕ್ಕೆ 1 ನಿಮಿಷ ತನ ಜಿಲೇಬಿ ನಾವು ಸಕ್ಕರೆ ಪಾಕದಾಗ ಬಿಡಬೇಕ್ರಿ. ಈಗ ನೋಡ್ರಿ ನಾವು ಹಾಕಿದಂಥ ಜಿಲೇಬಿನ ತೆಗೆದು ಈಗ ಒಂದು ಪ್ಲೇಟಿಗೆ ಹಾಕೋತೀನಿ ರೀ. ಈಗ ನೋಡ್ರಿ 2ನೇ ಬ್ಯಾಚ್ ಜಿಲೇಬಿನೂ ಎಣ್ಣೆಗೆ ಹಾಕೊಳಕತ್ತೀನಿ ರೀ. ಹಾಕೊಂಡಾದ್ಮೇಲೆ ಇವನು ಸಕ್ಕರೆ ಪಾಕದಾಗ ಹಾಕೋತೀನಿ ರೀ. ಹಾಕ್ಕೊಂಡೆ ಎಲ್ಲನೂ ಹೆಂಗೆ ಬಂದು ಅಂತ ನಿಮ್ಗೆ ತೋರಿಸ್ತೀನಿ ರೀ ನಾ ಲಾಸ್ಟಿಗೆ.
ಬರೀ 10 ನಿಮಿಷದಾಗ ಬಿಸಿ ಬಿಸಿ ಮತ್ತು ರುಚಿ ರುಚಿಯಾದಂಥ ಜಿಲೇಬಿಗಳನ್ನ ನಾವು ಮನ್ಯಾಗ ಮಾಡ್ಕೋಬಹುದು ನೋಡ್ರಿ. ಇಷ್ಟ ಸ್ಟೆಪ್ನ ನೀವು ಫಾಲೋ ಮಾಡ್ರಿ, ನೀವು ಮಸ್ತಾಗಿರುವಂಥ ಜಿಲೇಬಿನ ಮಾಡ್ಕೊಂಡ ಮನ್ಯಾಗ ತಿನ್ಬೋದ್ರಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊಂಡೇನ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನೀವು ಟ್ರೈ ಮಾಡ್ರಿ. ಹೆಂಗ್ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಾಗ ತಿಳಿಸೋದು ಮಾತ್ರ ಮರಿಬೇಡ್ರಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಕೋತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.